ಒಬ್ಬ ಡ್ರೈವಿಂಗ್ ಟೀಚರ್ ಅತಿ ದೊಡ್ಡ ಬ್ರ್ಯಾಂಡ್ ಹ್ಯಾವೆಲ್ಸ್ ಅನ್ನೋ ಹೋಮ್ ಅಪ್ಲಯನ್ಸಸ್ ಕಂಪನಿಯನ್ನ ಕಟ್ಟಿದ ಹೇಗೆ ಗೊತ್ತಾ? ಹ್ಯಾವೆಲ್ಸ್ ಅನ್ನೋ ಹೋಮ್ ಅಪ್ಲಯನ್ಸ್ ಕಂಪನಿ ಶುರು ಮಾಡಿದ್ದು ಹವೇಲಿ ರಾಮ್. ಆದರೆ ಪರ್ಸನಲ್ ಲಾಸ್ ಕಾರಣಕ್ಕೆ ಹವೇಲಿ ರಾಮ್ ಈ ಕಂಪನಿಯನ್ನ ತಮ್ಮಲ್ಲೇ ಇರೋ ಒಬ್ಬ ಡಿಸ್ಟ್ರಿಬ್ಯೂಟರ್ಗೆ ಜಸ್ಟ್ 7 ಲಕ್ಷಕ್ಕೆ ಸೇಲ್ ಮಾಡ್ತಾರೆ. ಅದು ಬೇರೆ ಯಾರೂ ಅಲ್ಲ, ಇದೇ ಡ್ರೈವಿಂಗ್ ಟೀಚರ್ ಕುಯ್ಮತ್ ರೈ. 1971ರಲ್ಲಿ ಕುಯ್ಮತ್ ರೈ ಈ ಕಂಪನಿಯನ್ನ ಜಸ್ಟ್ 7 ಲಕ್ಷಕ್ಕೆ ಖರೀದಿ ಮಾಡ್ತಾರೆ. ಈ 7 ಲಕ್ಷ ರೂಪಾಯಿ ಕೇವಲ ಮೆಷಿನ್ಸ್ ಹಾಗೂ ಫ್ಯಾಕ್ಟರೀಸ್ ಮಾತ್ರ ಅಲ್ಲ, ಆಲ್ರೆಡಿ ಎಸ್ಟಾಬ್ಲಿಷ್ ಕಂಪನಿ ಇವ್ರ ಕೈ ಸೇರಿತ್ತು ಈ ಹಣಕ್ಕೆ. ಆಕ್ಚುಲಿ ಕಂಪನಿಯನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೂ ಮೊದಲು ಕುಯ್ಮತ್ ರೈ ಮೊದಲು ಬ್ರ್ಯಾಂಡ್ ನೇಮ್ ಅನ್ನ ಎಕ್ಸ್ಪ್ಯಾಂಡ್ ಮಾಡೋದಕ್ಕೆ ಕೈ ಹಾಕಿದ್ರು. ಈ ಟೈಮ್ ನಲ್ಲಿ ಕುಯ್ಮತ್ ರೈ ತಕ್ಷಣ ದೊಡ್ಡ ದೊಡ್ಡ ಫ್ಯಾಕ್ಟರಿ ಮೇಲೆ ಇನ್ವೆಸ್ಟ್ ಮಾಡದೆ ಕಾಂಟ್ರಾಕ್ಟ್ ಬೇಸ್ ನಲ್ಲಿ ಪ್ರಾಡಕ್ಟ್ ಗಳನ್ನ ಉತ್ಪಾದನೆ ಮಾಡಿ ಅದನ್ನ ಹ್ಯಾವೆಲ್ಸ್ ಲೇಬಲ್ ನಲ್ಲಿ ಸೇಲ್ ಮಾಡಿದ್ರು. ಈ ಟೈಮ್ ನಲ್ಲಿ QRG ಗಲ್ಲಿ ಗಲ್ಲಿಗಳಲ್ಲಿ ತಿರುಗಿ ಡಿಸ್ಟ್ರಿಬ್ಯೂಟರ್ಸ್ ನ ಪರ್ಸನಲ್ ಆಗಿ ಭೇಟಿ ಮಾಡಿ ಕಂಪನಿ ಎಕ್ಸ್ಪ್ಯಾಂಡ್ ಮಾಡಿದ್ರು. ಈ ಸ್ಟ್ರಾಟಜಿ ಇಡೀ ದೇಶದಾದ್ಯಂತ ಒಂದು ರೀತಿ ಚೈನ್ ಲಿಂಕ್ ನ ರೀತಿ ಗ್ರೋ ಆಗ್ತಾ ಹೋಯ್ತು. ಫಾರ್ ಅ ಲಾಂಗ್ ಕಂಪನಿಯಲ್ಲಿ ಕೇವಲ ಸ್ವಿಚ್ ಗೇರ್ಗಳು ಮಾತ್ರ ಇತ್ತು. ಆದರೆ ಸ್ಲೋ ಆಗಿ ಸ್ವಿಚ್ಗಳಿಂದ ಕೇಬಲ್ಗಳು, ಲೈಟಿಂಗ್ ಉಪಕರಣಗಳು, ಫ್ಯಾನ್ಗಳು ಮತ್ತು ಗೀಸರ್ಗಳು ಮುಂದೆ ಲಾಯ್ಡ್, ಸ್ಟ್ಯಾಂಡರ್ಡ್ಸ್ ಎಲೆಕ್ಟ್ರಿಕಲ್ಸ್ ಮತ್ತು ಕ್ರಾಫ್ಟ್ರಿಗೆ ಎಕ್ಸ್ಪ್ಯಾಂಡ್ ಆಗ್ತಾ ಹೋಯಿತು. ಇದಷ್ಟೇ ಅಲ್ಲ, ಈ ಫ್ರೆಶ್ ಆಡ್ಸ್ ಸ್ಪೆಷಲಿ IPL ಟೈಮ್ನಲ್ಲಿ, ಕ್ರಿಕೆಟ್ ಮ್ಯಾಚ್ಗಳ ಟೈಮ್ನಲ್ಲಿ ಜಾಹೀರಾತುಗಳನ್ನು ಕೊಟ್ಟು ಜನರ ಮನಸ್ಸಿನಲ್ಲಿ ಹ್ಯಾವೆಲ್ಸ್ ಬ್ರ್ಯಾಂಡ್ ನೇಮ್ ಉಳಿಯುವಂತೆ ನೋಡಿಕೊಂಡ್ರು. ಅವತ್ತು ಮಾಡಿದ್ದ ಸಣ್ಣ ಒಪ್ಪಂದ ಇವತ್ತು ಸಣ್ಣ ಬಿಸ್ನೆಸ್ ಕಂಪನಿಯನ್ನು ಒಂದು ದೈತ್ಯ ಕಂಪನಿಯಾಗಿ ಬೆಳೆಯುವಂತೆ ಮಾಡಿದೆ. ನಿಜಕ್ಕೂ ಗ್ರೇಟ್ ಅಲ್ವಾ?